ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಒಳ್ಳೇದು ಮಾಡು ತಂದೆ. ಯಾಕೆಂದರೆ ನಾವೆಲ್ಲರೂ ನಿಮ್ಮನ್ನೇ ನಂಬಿದ್ದೇವೆ. ರಾಯರು ದೇವರಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಈ ಲಕ್ಷ ದೀಪ ಎಂದರೆ ಏನು? ಈ ಲಕ್ಷ ದೀಪ ಎಲ್ಲ ನನ್ನ ಭಕ್ತಾದಿಗಳ ಮನಸ್ಸಲ್ಲಿ ಏನು ಕತ್ತಲಾಗಿರುತ್ತೆ ಅದಕ್ಕೆ ಬೆಳಕಾಗಿ ನಾನು ಇರುತ್ತೇನೆ ಅಂತ ಹೇಳಿದ್ದಾರೆ. ಭಕ್ತರ ಮನಸ್ಸಲ್ಲಿ ಏನು ಕತ್ತಲಾಗಿರುತ್ತೆ ನಾನು ಸದಾ ಅವರ ಜೊತೆ ಬೆಳಕಾಗಿ ಇರುತ್ತೇನೆ ಅಂತ ಹೇಳಿದ್ದಾರೆ. ಅವರ ಕಷ್ಟಗಳಿಗೆ ಮುಕ್ತಿ ಕೊಡುವಂಥ ದೇವರಲ್ಲಿ ಜಪ ಮಾಡುತ್ತಾ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಇವತ್ತಿಗೂ ಜೀವಂತವಾಗಿದ್ದಾರೆ. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ರಾಯರನ್ನ ನಂಬಿ ಲಕ್ಷಾಂತರ ಜನರು ಬದುಕನ್ನೇ ಬದಲಾಯಿಸಿದಂಥ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿಯವರು. ಭಕ್ತರ ಮನಸ್ಸಲ್ಲಿ ಏನು ಅಂದುಕೊಂಡು ನನ್ನ ಸನ್ನಿಧಾನಕ್ಕೆ ಬರುತ್ತಾರೆ ಅವರಿಗೆ ನಾನು ಬೆಳಕಾಗಿ ಇರುತ್ತೇನೆ ಅಂತ ಹೇಳಿದ್ದಾರೆ. ಅವರ ಕತ್ತಲಾದಂಥ ಮನಸ್ಸಲ್ಲಿ ನಾನು ಅವರಿಗೆ ಬೆಳಕಾಗಿ ಇರುತ್ತೇನೆ ತಂದೆ ಅಂತ ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಎಷ್ಟೋ ಜನಗಳು ನನ್ನ ತಾಯಂದಿರಿಗೆ ಸಂತಾನ ಭಾಗ್ಯ ಇರಲಾರ್ದವ್ರಿಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಎಷ್ಟೋ ಜನಗಳು ಅನಾರೋಗ್ಯದಿಂದ ಬಳಕ್ತಾ ಇದ್ದಂಥ ನನ್ನ ತಂದೆ ತಾಯಂದಿರು, ನನ್ನ ಅಣ್ಣ ತಮ್ಮಂದಿರಿಗೆ ಅನುಗ್ರಹ ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನೀವು ನನ್ನ ಹೆಸರನ್ನು ಹೇಳಿ ಕೂಗಿ ಹೇಳಿ ನಿಮ್ಮ ಕಷ್ಟಗಳಿಗೆ. ರಾಯರಿದ್ದಾರೆ ಅಂತ ಒಂದು ಮಾತನ್ನು ನಿಮ್ಮ ಧ್ವನಿ ಮುಖಾಂತರದಲ್ಲಿ ನನ್ನ ಹೆಸರನ್ನು ಕೂಗಿ ಹೇಳಿದರೆ ಸದಾ ನಾನು ನಿಮ್ಮ ಜೊತೆ ಇರುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ನೀವು ನನ್ನನ್ನು ನಂಬಿದ್ದೀರಾ, ನನ್ನನ್ನು ನಂಬಿ ನೀವು ಮೋಸ ಹೋಗಲ್ಲ ಅಂತ ಗುರು ರಾಘವೇಂದ್ರ ಸ್ವಾಮಿಯವರು ದೇವರಲ್ಲಿ ಜಪ ಮಾಡುತ್ತಾ ಇವತ್ತಿಗೂ ಕುಳಿತಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರಿದ್ದಾರೆ ಅಂತ ಒಂದು ಮಾತು ನೀವು ನನ್ನ ಹೆಸರನ್ನು ಕೂಗಿ ಹೇಳಿ, ನಿಮ್ಮದೇನೇ ಒಂದು ಸಮಸ್ಯೆ ಇದ್ದರೂ ಅದಕ್ಕೆ ದಾರಿ ದೀಪವಾಗಿರುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ರಾಯರನ್ನ ನಂಬಿ ಕೆಟ್ಟವರು ಯಾರೂ ಇಲ್ಲ. ಸದಾ ನಾನು ನಿಮ್ಮ ಜೊತೆ ಇರುತ್ತೇನೆ ಕಂದ ಅಂತ ಹೇಳಿದ್ದಾರೆ. ಬೃಂದಾವನದಲ್ಲಿ ನನ್ನ ವೈಯಕ್ತಿಕವಾಗಿ ನಾನು ಇರುವುದಿಲ್ಲ, ನನ್ನ ನಂಬಿಕೊಂಡು ಬಂದಂಥ ಭಕ್ತಾದಿಗಳಿಗೆ ದಾರಿದೀಪವಾಗಿರುತ್ತೇನೆ ಅಂತ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ದೇವರಲ್ಲಿ ಜಪ ಮಾಡುತ್ತಾ ಕುಳಿತಿದ್ದಾರಂದರೆ ಅದು ನಮಗೋಸ್ಕರ. ನಿಮ್ಮ ಮನಸ್ಸಲ್ಲಿ ಏನು ಅಂದುಕೊಂಡು ನನ್ನ ಹೆಸರನ್ನು ಕೂಗಿ ನೀವು ಬರುತ್ತೀರಲ್ಲ, ನಿಮ್ಮೆಲ್ಲರಿಗೂ ನಾನು ದಾರಿದೀಪವಾಗಿರುತ್ತೇನೆ. ನೀವು ನನ್ನನ್ನು ನಂಬಿ, ನೀವು ಯಾರು ನನ್ನನ್ನು ನಂಬಲ್ಲ ಅವ್ರಿಗೂ ನಾನು ಒಳ್ಳೇದು ಮಾಡ್ತೀನಿ, ಅವರಿಗೆ ಒಳ್ಳೇದಾದ ಮೇಲೆ ನೀವು ನನ್ನ ಹತ್ರ ಬರುತ್ತೀರಾ ಅಂತಂದು ಆ ಮಾತು ಕೂಡ ಹೇಳಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಎಷ್ಟೋ ಜನಗಳಿಗೆ ಪವಾಡದ ಮೇಲೆ ಪವಾಡವನ್ನು ಮಾಡುತ್ತಾ ಗುರು ರಾಘವೇಂದ್ರ ಸ್ವಾಮಿಯವರು ಬೃಂದಾವನದಲ್ಲಿ ಕುಳಿತಿದ್ದಾರೆ. ಯಾಕೆಂದರೆ ಅವರು ಒಂದೊಂದು ಪವಾಡದ ವಿಷಯ ಹೇಳಿಕೊಂಡು ಹೋದರೆ ಆ ಪವಾಡದ ದಿನವನ್ನೇ ಮುಗಿಯುವುದಿಲ್ಲ, ಅಷ್ಟೊಂದು ಪವಾಡಗಳನ್ನು ಮಾಡಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಯಾವತ್ತು ರಾಯರನ್ನ ನಂಬಿ ಮೋಸ ಹೋದಂಥ ವ್ಯಕ್ತಿಗಳು ಯಾರೂ ಇಲ್ಲ. ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿಯವರು. ಯಾಕೆ? ನಿಮ್ಮ ಕಷ್ಟಗಳಿಗೆ ಹೇಳಿ ರಾಯರಿದ್ದಾರೆ ಅಂತ ಹೇಳಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ರಾಯರನ್ನ ನಂಬಿ ನಿಮ್ಮ ಏನು ಕಷ್ಟಗಳಿದೆ ಅದಕ್ಕೆಲ್ಲದಕ್ಕೂ ಮುಕ್ತಿ ಕೊಡಿಸುವಷ್ಟು ಶಕ್ತಿ ಗುರು ರಾಘವೇಂದ್ರ ಸ್ವಾಮಿಯವರಿಗಿದೆ. ನಿಮ್ಮ ಹಣೆ ಬರದಲ್ಲಿ ಏನೇ ಒಂದು ಬರೆದಿದ್ದರೆ ನನ್ನ ಜೊತೆ ರಾಯರಿದ್ದಾರೆ ಅಂತ ಹೇಳಿದರೆ ಸಾಕು, ಅದನ್ನು ತಿದ್ದುವಷ್ಟು ಶಕ್ತಿ ಗುರು ರಾಘವೇಂದ್ರ ಸ್ವಾಮಿಯವರ ಹತ್ರ ಇದೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ, ರಾಯರಿದ್ದಾರೆ, ರಾಯರಿದ್ದಾರೆ ಅಂತ ಒಂದೆಜ್ಜೆ ಮುಂದೆ ಹಾಕಿದರೆ ಸಾಕು, ನಮ್ಮ ಬದುಕನ್ನೇ ಬದಲಾಯಿಸಿ ಬಿಡ್ತಾರೆ ರಾಯರು. ಎಲ್ಲರಿಗೂ ಒಳ್ಳೆಯದಾಗಲಿ. ನಿಮ್ಮ ಕುಟುಂಬದ ಮೇಲೆ ನಿಮ್ಮ ಏನು ಅಂದುಕೊಂಡು ರಾಯರ ಹತ್ರ ಹೋಗ್ತೀರಾ ಅದಕ್ಕೆಲ್ಲ ಮುಕ್ತಿ ಸಿಗುತ್ತೆ. ರಾಯರಿದ್ದಾರೆ ಅಂತ ಅಂದರೆ ಸಾಕು ರಾಯರಿಗೆ.